ಅಮೆರಿಕ ಚೀನಾ ಸುಂಕ ಸಮರ ತುಂಬಾನೇ ಬಿಗಡಾಯಿಸ್ತಾ ಇದೆ. ಇದು ಯಾರೂ ಕೂಡ ಊಹೆ ಮಾಡಿರಲಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ಮಟ್ಟದಲ್ಲಿ ಈ ಸಮರ ಬಿಗಡಾಯಿಸ್ತಾ ಇದೆ. ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮತ್ತೆ ಸಡ್ಡು ಹೊಡೆದಿದೆ. ಚೀನಾದಲ್ಲಿ ಅಮೆರಿಕ ಮೇಲಿನ ಸುಂಕ 80ರಿಂದ 125%ಗೆ ಏರಿಕೆ ಮಾಡಿರೋದು ಚೀನಾ. ನಾವು ಯಾರಿಗೂ ಹೆದರಲ್ಲ ರೀ, ನಾವ್ಯಾಕೆ ಹೆದರ್ಕೊಳ್ಬೇಕು? ಇಷ್ಟು ಜನಸಂಖ್ಯೆ ಇದ್ದೀವಿ, ಕಡಿಮೆ ಬೆಲೆಗೆ ನಮಗೆ ಮಾನವ ಸಂಪನ್ಮೂಲ ಸಿಗುತ್ತೆ, ಕೌಶಲ್ಯಯುತ ಮಾನವ ಸಂಪನ್ಮೂಲ ಇದೆ. ವಿಶ್ವದ ಯಾವುದೇ ಮೂಲೆಯಲ್ಲಿ ಆಗುವ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ನಾವು ವಸ್ತುಗಳನ್ನು ನಿರ್ಮಾಣ ಮಾಡ್ತೀವಿ. ನಾವೇಕೆ ಹೆದರ್ಕೊಳ್ಬೇಕು ಟ್ರಂಪ್ಗೆ? ನಾವು ಮಾಡ್ತೀವಿ ನೋಡಿ ಅಂತೇಳಿ ಚೀನಾ ಇದೀಗ ಸಡ್ಡು ಹೊಡೆದು ನಿಂತಿದೆ. ನಾವು ಯಾರಿಗೂ ಹೆದರಲ್ಲ ಎನ್ನುವ ಸಂದೇಶವನ್ನು ಕೊಟ್ಟಿದೆ. ಇಲ್ಲಿ ಒಗ್ಗಟ್ಟಾಗಿ ಹೋರಾಡೋಣ ಅಂಥೇಳಿ ಯುರೋಪಿಯನ್ ಒಕ್ಕೂಟಕ್ಕೆ ಚೀನಾ ಕರೆ ಕೂಡ ಕೊಟ್ಟಿದೆ. ಬರೀ ನಾವು ಮಾತ್ರ ಅಲ್ಲ, ಯುರೋಪಿಯನ್ ಒಕ್ಕೂಟ ನಮ್ಮೊಂದಿಗೆ ನೀವು ಇರಿ, ಒಗ್ಗಟ್ಟಾಗಿ ಈ ಟ್ರಂಪ್ ಸುಂಕ ಸಮರದ ವಿರುದ್ಧ ನಾವು ಯುದ್ಧವನ್ನು ಸಾರೋಣ ಅಂತ ಹೇಳಿದ್ದಾರೆ. ಮೊದಲ ಪ್ರತಿಕ್ರಿಯೆ, ಚೀನಾ ಯಾವತ್ತಿಗೂ ಇತರರಿಂದ ದಾನದ ಮೇಲೆ ಅವಲಂಬಿಸಿಲ್ಲ. ನಾವು ಯಾರ್ದೋ ದಾನ ಕೊಡ್ತಾರೆ ನಮಗೆ, ಅದರಲ್ಲಿ ಬದುಕೋಣ, ಆ ಥರ ಚೀನಾ ಯಾವತ್ತಿಗೂ ಬದುಕಿಲ್ಲ. ಯಾರ ಬಲಪ್ರಯೋಗಕ್ಕೂ ಚೀನಾ ಇತಿಹಾಸದಲ್ಲಿಯೇ ಯಾರಿಗೂ ಹೆದರಿಲ್ಲ. ಜಗತ್ತೆಷ್ಟೇ ಬದಲಾಗಲಿ ಚೀನಾ ಚಿಂತೆ ಮಾಡಲ್ಲ. ಕಳೆದ 70 ವರ್ಷಗಳಲ್ಲಿ ಯಾರ ಮೇಲೂ ನಾವು ಡಿಪೆಂಡೇ ಆಗಿಲ್ಲ. ಚೀನಾದ ಅಭಿವೃದ್ಧಿಯ ಕಠಿಣ ಪರಿಶ್ರಮ, ಸ್ವಾವಲಂಬನೆಯ ಫಲಿತಾಂಶ ಇವತ್ತಿಗೆ ಚೀನಾ. ಸುಂಕ ಏರಿಕೆಯ ಬಳಿಕ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮೊದಲ ಬಾರಿಗೆ ಟಾಂಟ್ ಕೊಟ್ಟಿದ್ದಾರೆ.